ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನನ್ನ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ನನ್ನ ಫೈನಲ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಅಮ್ಮನೂ ಬರ್ತಾ ಇದ್ದಾರೆ, ಪಾಪುನೂ ಕರ್ಕೊಂಡು ಬಂದಿದ್ದೀವಿ. ನಾವಿಬ್ಬರೇ ಹೋಗಬೇಕಿತ್ತು. ಫೈನಲಾಗಿ ಬನ್ನಿ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸಲ ಕಾಲೇಜ್ ನೋಡ್ಕೊಂಡು ಲಾಸ್ಟ್ ಟೈಮ್ ನೋಡ್ಕೊಂಬರೋಣ ಅಂತ. ಬನ್ನಿ, ನಿಮಗೂ ಜೊತೆ ಕರ್ಕೊಂಡು ಹೋಗ್ತೀನಿ. ಇವಾಗ ರಾಮನಗರ ರೀಚ್ ಆಗಿದ್ದೀವಿ. ನಮ್ಮ ಕಾಲೇಜ್ ಇರೋದು ಬಿಡದಿನಲ್ಲಿ. ಸೊ ನಾವು ಬಿಡದಿಗೆ ಹೋಗಬೇಕಾಗುತ್ತೆ. ಇವಾಗ ನಾವು ರಾಮನಗರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ರಾಮನಗರ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಇಲ್ಲೇ. ಇದೇ ರಾಮನಗರ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹಾಗೆ ಬಿಡದಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಬಿಡದಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಬಿಡದಿ ಹೈವೇ ಕಾಣಿಸ್ತಾ ಇದೆ ನಿಮಗೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಇದೆ. ನನಗೆ ಬಿಡದಿ ನೋಡ್ತಾ ಇದ್ದರೆ ನಮ್ಮ ಕಾಲೇಜ್ ಡೇಸ್ ತುಂಬ ನೆನಪಾಗ್ತಿದೆ. ಎಲ್ಲ ಇಲ್ಲಿ ಓಡಾಡ್ತಾ ಇದ್ದಿದ್ದೆಲ್ಲ ನೆನಪಾಗ್ತಾ ಇದೆ. ಒಂಥರ ಖುಷಿ ಅನಿಸ್ತಾ ಇದೆ ನಮ್ಮ ಕಾಲೇಜಿನ ಇವಾಗ ಹೋಗ್ತಾ ಇರೋದು. ನೋಡಬೇಕು ಯಾವ್ಯಾವ ಲೆಕ್ಚರರ್ಸ್ಗಳಿರ್ತಾರೆ. ಮತ್ತು ನಮಗೆ ಈಗ ಹೆಲ್ಪ್ ಮಾಡೋದಕ್ಕೆ ಅಂತ ನಮ್ಮ ಕಾಲೇಜಲ್ಲಿ ಮೆಕ್ಯಾನಿಕಲ್ ಬ್ರ್ಯಾಂಚಲ್ಲಿ ಒಬ್ಬರು ಪದ್ಮಾಂಟಿ ಅಂತ ಅವರು ವರ್ಕ್ ಮಾಡ್ತಾರೆ. ಅವರು ಮಷಿನ್ ಶಾಪ್ ಮೇಂಟೆನೆನ್ಸ್ ನೋಡ್ಕೊತಾರೆ. ಅವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾಯಿದ್ದೀನಿ ಅಂತ. ಸೊ ಅವ್ರು ನನಗೆ ಅಲ್ಲಿ ಹೆಲ್ಪ್ ಮಾಡ್ತಾರೆ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅವ್ರನ್ನೂ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ಕಾಣ್ತಿರ್ಬೋದು ನಮ್ಮ ಕಾಲೇಜ್ ಇಲ್ಲಿಂದನೇ ಕಾಣುತ್ತೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ರೀ. ಇಲ್ಲಿ ಮೇನ್ ರೋಡ್ಗೆ ಕಾಣಿಸುತ್ತೆ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ನಮ್ಮ ಕಾಲೇಜ್. ಬಂದ್ವಿ, ಇನ್ನೇನು ಒಂದು 2 ಮಿನಿಟ್ಸಲ್ಲಿ ನಮ್ಮ ಕಾಲೇಜಲ್ಲಿ ಇರ್ತೀವಿ. ಒಂಥರ ಎಕ್ಸೈಟ್ಮೆಂಟ್ಸ್, ಖುಷಿ ತುಂಬಾ ಇದೆ. ಒಂಥರ ಖುಷಿಯಾಗುತ್ತೆ ನಮ್ಮ ಕಾಲೇಜ್ ನೋಡಿದ್ರೆ. ಇವಾಗ ಏನೇ ಆದರೂ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತಾರಲ್ವಾ, ತುಂಬಾ ಖುಷಿಯಾಗುತ್ತೆ. ಓಕೆ ಗಾಯ್ಸ್, ಇದು ನೋಡ್ತಿರ್ಬೋದು, ಇದೇ ನಮ್ಮ ಕಾಲೇಜ್ ಎಂಟ್ರೆನ್ಸ್. ಇವಾಗ ನಾವಲ್ಲಿ ಡಿವೈಡರ್ ಓಪನ್ ಇಲ್ಲ ನಾವಲ್ಲಿ ಹೋಗೋಕ್ಕೆ. ಸೊ ಯೂ ಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ ಕಾಲೇಜ್ಗೆ. ಇವಾಗೆಲ್ಲ ಕೊರೋನಾ ಎಲ್ಲ ಇರೋದ್ರಿಂದ ಅಷ್ಟು ಸ್ಟೂಡೆಂಟ್ಸ್ ಯಾರೂ ಇರೋದಿಲ್ಲ ಅಂದ್ಕೊತೀನಿ. ಎಲ್ಲ ಆನ್ಲೈನ್ ಕ್ಲಾಸಸ್ ಅದು ಇದು ಇರುತ್ತೆ. ಸೊ ಸ್ಟೂಡೆಂಟ್ಸ್ ಯಾರೂ ಇರೋದಿಲ್ಲ. ಕಾಲೇಜ್ ತುಂಬ ಫ್ರೀಯಾಗಿರುತ್ತೆ. ನಾನು ನಿಮಗೆ ಆರಾಮಾಗಿ ತೋರಿಸ್ಬೋದು ನಮ್ಮ ಕಾಲೇಜ್ ಹೇಗಿದೆ ಅಂತ. ಸ್ಟೂಡೆಂಟ್ಸ್ ಎಲ್ಲ ಇದ್ದರೆ ಅಷ್ಟೊಂದು ನೀಟಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಥರ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಬಂದ್ವಿ ನಾವು ಎಂಟ್ರೆನ್ಸ್ ಹತ್ರ. ಓಕೆ, ಒಳಗಡೆ ಹೋಗೋಣ ಬನ್ನಿ. ನಮ್ಮ ಕಾಲೇಜ್ ತೋರಿಸ್ತೀನಿ. ಈ ಥರ ಸ್ಟಾರ್ಟಿಂಗಿಂದನೂ ನೋಡಿ, ಮರಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ತುಂಬ ಗ್ರೀನರಿ ಆಗಿದೆ ನಮ್ಮ ಕಾಲೇಜು. ಇದು ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಮ್ಮ ಕಾಲೇಜ್ ನೇಮು. ಇಲ್ಲಿ ಬಂದು ನಿಮಗೆ PU ಕಾಲೇಜು, ಸ್ಕೂಲ್ಗಳು ಮತ್ತು MBA ಕಾಲೇಜು, ಹಾಸ್ಟೆಲ್ ಫೆಸಿಲಿಟಿ, ಗ್ರೌಂಡ್ಗಳ ಫೆಸಿಲಿಟಿ ನೋಡ್ಬೋದು ನೀವು. ಎಲ್ಲ ಥರ ಅನುಕೂಲವಾಗಿ ಎಲ್ಲ ಥರ ಎಜುಕೇಷನ್ ಸಿಸ್ಟಮ್ ಇಲ್ಲಿದೆ. ತುಂಬ ಚೆನ್ನಾಗಿದೆ ನೋಡ್ಬೋದು. ಇದು ಸ್ಕೂಲ್, ಇದು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಸ್ಕೂಲ್ ಕಾಣಿಸ್ತಾ ಇದೆ ನೋಡಿ, ಅದೇ ಸ್ಕೂಲು. ಮತ್ತು ಈ ಕಡೆ ಎಲ್ಲ ತುಂಬ ಖಾಲಿ ಪ್ಲೇಸಸ್ಗಳಿದ್ದಾವೆ.
ತುಂಬ ಗ್ರೀನರಿಯಾಗಿ ತುಂಬ ಮೇಂಟೆನೆನ್ಸ್ ಸಕ್ಕತ್ತಾಗಿದೆ ನಮ್ಮ ಕಾಲೇಜು. ಇವಾಗ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಗಾಡಿ ಹೋಗ್ತಾ ಇದ್ದೀವಿ, ನಾವು ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಇದೆ ಎಂಟ್ರೆನ್ಸು. ಮೇಯ್ನ್ ರಿಸೆಪ್ಷನ್ ಏನಿದೆ ಅಲ್ಲಿ, ಎಕ್ಸಾಮ್ ಸೆಕ್ಷನ್ ಮತ್ತು ಅಕೌಂಟ್ ಸೆಕ್ಷನ್ ಏನಿದೆ ಅಲ್ಲಿಗೆ ಹೋಗ್ತಾ ಇರೋದು ನಾವು. ನಾನು ಇವಾಗ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಎಕ್ಸಾಮ್ ಸೆಕ್ಷನ್ ಅಂತ ಒನ್ ಡಿವೈಡರ್ ಇದೆ, ಅಲ್ಲಿ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಬೇಕು. ನಮ್ಮ ಕಾಲೇಜಲ್ಲಿ ನೀವು ಎಲ್ಲಿ ನೋಡಿದ್ರೂ ತುಂಬಾ ಗ್ರೀನರಿಯಾಗಿ ಕಾಣುತ್ತೆ. ನನಗೆ ಒಂಥರ ಎಕ್ಸೈಟ್ಮೆಂಟ್, ಖುಷಿ ಆಗ್ತಾಯಿದೆ. ನಮ್ಮ ಕಾಲೇಜ್ ತುಂಬ ದಿನಗಳ ನಂತರ ನಮ್ಮ ಕಾಲೇಜ್ ನೋಡ್ತಾ ಇದ್ದೀನಿ. ನೋಡಿ, ಯಾರು ಸ್ಟೂಡೆಂಟ್ಸ್ಗಳು ಇಲ್ಲವೇ ಇಲ್ಲ, ಎಲ್ಲ ಫ್ರೀಯಾಗಿದೆ. ಮಾಮೂಲಿ ಡೇಸಲ್ಲಾಗಿದ್ದರೆ ತುಂಬಾ ಜನಗಳೆಲ್ಲ ಇರ್ತಾಯಿದ್ರು, ತುಂಬಾ ಸ್ಟೂಡೆಂಟ್ಸ್ಗಳೆಲ್ಲ ಇರ್ತಾಯಿದ್ರು. ಸಾರಿ, ಇದೇ ಎಕ್ಸಾಮ್ ಸೆಕ್ಷನ್. ನಾನು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡಿದ್ದು ಆಗಿದೆ. ಇಲ್ಲ ಹಾಗೆ ಎಲ್ಲರೂ ಮಾತಾಡಿಸ್ತಾ ಇದ್ದೆ, ಒಂದು ಕ್ಲಿಪ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ನೋಡಿ, ನಿಮಗೆ ಪದ್ಮಾಂಟಿ ಅಂತ ಹೇಳಿದ್ನಲ್ಲ, ಅವ್ರನ್ನ ತೋರಿಸ್ತೀನಿ ನೋಡಿ. ಇವಾಗ ಇವರೇ ಪದ್ಮಾಂಟಿ. ನಮ್ಮ ಹಾಗೆ ಲೆಕ್ಚರನ್ನು ಮಾತಾಡ್ಸ್ಕೊಂಬರೋದು ಅಂತ ಮೇಲೆ ಹೋಗಿದ್ದೀನಿ. ಹಾಗೆ ನಿಮಗೆ ಕಾಲೇಜ್ನೂ ತೋರಿಸೋಣ ಅಂತ. ಇಲ್ಲಿಂದ ಬಾಲ್ಕನಿ ಕಾಣುತ್ತೆ ಕೆಳಗಡೆವರೆಗೂ. ಇಲ್ಲಿ ಪದ್ಮಾಂಟಿ ಕೇಳಿಬಿಟ್ಟು ಯಾರ್ಯಾರಿದ್ದಾರೆ ಲೆಕ್ಚರರ್ಸ್ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಸ್ಟೂಡೆಂಟ್ಸ್ ಇಲ್ಲ, ಫ್ರೀಯಾಗಿದೆ ಕಾಲೇಜು. ನಮ್ಮಮ್ಮ ಇವಾಗ ಶೂಟ್ ಮಾಡ್ತಾ ಇದ್ದಾರೆ ಮೊಬೈಲ್ ತೊಗೊಂಡು. ನಾನು ನಮ್ಮ ಲೆಕ್ಚರರ್ಸ್ಗಳನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೀನಿ. ಹಾಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ತಾಯಿದ್ದೀನಿ. ಇನ್ನೊಬ್ಬರು ಸಿಕ್ಕಿದ್ರು, ಇವ್ರು ನಮಗೆ ಲ್ಯಾಬ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ. ಅವರು ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಮಾತಾಡಿಸ್ತಾಯಿದ್ರು. ಇವಾಗ ನಾವು ನಿಂತ್ಕೊಂಡು ಮಾತಾಡ್ತಿರೋ ಪ್ಲೇಸ್ ಬಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಈ ಕಡೆ ಸೈಡ್ ಪೂರ್ತಿ. ನಿಮಗೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಕೆಳಗಡೆ ಓಡಾಡೋರೆಲ್ಲರೂ ನೀಟಾಗಿ ಕಾಣಿಸ್ತಾರೆ. ಅಲ್ಲಿ ಮೇನ್ ರೋಡ್ ಎಂಟ್ರೆನ್ಸ್ ಎಲ್ಲ ಕಾಣಿಸುತ್ತೆ. ಇಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ, ನೋಡ್ಬೋದು ನೀವು. ಮತ್ತು ಆ ಕಡೆ ಸೈಡ್ ಬಂದು CS, ಸಿವಿಲ್ ಆ ಥರ ಎಲ್ಲ ಇದೆ. ಇದು ಬಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು. ಅಲ್ಲೇ ನಿಮಗೆ ಸ್ಟಾಫ್ ರೂಮು ಇದೆ. ಮುಂದೆ ಹೋದರೆ ಅಲ್ಲೇ ನಮಗೆ ಕಂಪ್ಯೂಟರ್ ಲ್ಯಾಬ್ ಕೂಡ ಅಲ್ಲೇ ಇರೋದು. ನಮಗೆ ಮಷಿನ್ ಶಾಪ್ ಬ್ಲಾಕ್ಗಳೆಲ್ಲ ಆ ಕಡೆ ಸೈಡ್ ಇರೋದು, ಅದು ಕಾಣಿಸಲ್ಲ. ನೋಡ್ತೀನಿ, ಆದರೆ ತೋರಿಸ್ತೀನಿ ನಿಮಗೆ. ಇದು ಬಂದು ಕಂಪ್ಯೂಟರ್ದು ಕ್ಲಾಸ್ ನಮಗದು. ನಾನು ಅಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಲೆಕ್ಚರರ್ಸ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ್ದೀನಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಓಕೆ, ನಾನು ಇವಾಗ ಲೆಕ್ಚರರ್ಸ್ ಮಾತಾಡ್ಸ್ಕೊಂಡು ಬಂದೆ, ಅದು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಇದು ಫಸ್ಟ್ ಫ್ಲೋರಲ್ಲಿ ಈ ರೀತಿ ಇದೆ. ಇಲ್ಲೆಲ್ಲ ಲ್ಯಾಬ್ಗಳಿದೆ ಮತ್ತು ಆ ಕಡೆ ಬೇರೆ ಬೇರೆ ಬ್ರಾಂಚಸ್ಗಳೆಲ್ಲ ಇದೆ. ಇದು ರಿಸೆಪ್ಷನ್ ಹಾಲು. ಫಸ್ಟ್ ಬಂದಾಗ ಇಲ್ಲೇ ಬಂದಿದ್ದು. ಇವಾಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ ನೋಡಿ. ನಾವು ಕ್ಲಾಸಲ್ಲಿ ಇರಬೇಕಾದ್ರೂ ಅಷ್ಟೇ, ಆವಾಗ ಏನಾದರೂ ಚೇರ್ಮನ್ ಸರಲ್ಲೆಲ್ಲ ಇರ್ತಾರೆ ರಿಸೆಪ್ಷನಲ್ಲಿ ಅಂದ್ಬಿಟ್ಟು, ನಾವೇನಾದರೂ ಬೇಗ ಕ್ಲಾಸ್ ಬಿಟ್ಟರೆ ಮತ್ತು ಏನಾದರೂ ಬಂಕ್ ಹಾಕೋ ಥರ ಏನಾದ್ರು ಇದ್ದರೆ ನಾವು ಈ ಕಡೆನೇ ಹೋಗ್ತಾ ಇದ್ದು. ರಿಸೆಪ್ಷನಲ್ಲೆಲ್ಲ ಹೋಗ್ತಾ ಇರಲಿಲ್ಲ. ಕಡೆ ಡೌನಿಗೆ ಸ್ಟೆಪ್ಸ್ ಇದೆ, ಮತ್ತು ಇಲ್ಲಿ ಹೋಗ್ತಾ ಇದ್ವಿ. ಇದು ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ ಈ ರೀತಿಯಾಗಿದೆ. ಎಲ್ಲ ಲ್ಯಾಬ್ಗಳು, ಬೇರೆ ಬೇರೆ ಬ್ರಾಂಚಸ್ಗಳಿಗೆ ಕಂಪ್ಯೂಟರ್ ಲ್ಯಾಬ್ಗಳು ತುಂಬಾ ಇದೆ. ಇದು ಹೊರಗಡೆ ಹೋಗೋದಕ್ಕೆ ಮತ್ತು ಈ ರೀತಿಯಾಗಿ ಇದೆ. ಪದ್ಮಾಂಟಿನೂ ನಮ್ಮ ಜೊತೆ ಬರ್ತಾ ಇದ್ದಾರೆ ಮಾತಾಡಿಕೊಂಡು. ಪಾಪು ಬಂದಿದ್ದೆ ಅಂತ ಹೇಳಿದ್ದೆ, ಸೊ ಪಾಪು ನೋಡಬೇಕು ನಾನು ಅಂದ್ಬಿಟ್ಟು ನನ್ನ ಜೊತೆಗೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ.
ಇವಾಗ ಹೊರಗಡೆ ಬಂದ್ವಿ. ಕಾಲೇಜು ಮುಂಭಾಗ ಅಂದರೆ ಕಾಲೇಜ್ ಮುಂದೆ ಈ ಥರ ಒಂದು ರೋಡ್ ಇದೆ. ಈ ರೀತಿಯಾಗಿ ಕಾಣುತ್ತೆ ನಿಮಗೆ. ಕ್ಯಾಶುವಲ್ ಆಗಿ ಕಾಲೇಜ್ ಏನಾದರೂ ಇದ್ದಿದ್ದರೆ ಎಲ್ಲ ಫ್ರೆಂಡ್ಸ್ ಜೂನಿಯರ್ಸ್ಗಳೆಲ್ಲರೂ ಸಿಗ್ತಾಯಿದ್ರು. ನನ್ನ ಫ್ರೆಂಡ್ಸ್ಗಳು ಕೂಡ ಇದ್ದರು, ಮಾತಾಡ್ಸ್ಬೋದಿತ್ತು. ಸೊ ಇವಾಗಾದರೆ ಯಾರೂ ಇಲ್ಲ, ಫ್ರೀಯಾಗಿದೆ ಕಾಲೇಜ್. ಇಲ್ಲಿ ಕಾಣಿಸ್ತಿದ್ದಿಲ್ಲ ಎದುರುಗಡೆ, ಅಲ್ಲೆಲ್ಲ ನಾವು ಎಕ್ಸಾಮ್ಗೆಲ್ಲ ಕುತ್ಕೊಂಡು ಓದ್ಕೊತಾ ಇದ್ವಿ. ಇಲ್ಲಿ ಒಂದು ಗಣೇಶದ ವಿಗ್ರಹ ಇದೆ. ನಾವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇದಕ್ಕೆ ನಮಸ್ಕಾರ ಮಾಡೇ ಹೋಗ್ತಾ ಇದ್ದಿದ್ದು. ಒಂಥರ ಹಳೆಯ ನೆನಪುಗಳು, ತುಂಬಾ ಖುಷಿಯಾಗುತ್ತೆ. ಮತ್ತು ಭರತ್ ಅವರು ಪಾಪು ಕಾರಲ್ಲೇ ಇದ್ದಾರೆ. ಪಾಪು ಮಲ್ಕೊಂಡಿದ್ಲು, ಸೊ ಅವ್ರು ಎತ್ಕೊಂಡಿದ್ದಾರೆ. ಇವಾಗ ಎದ್ದಿದ್ದಾಳೋ ಏನೋ ನೋಡಬೇಕು. ಯಾರು ಅಷ್ಟಿಲ್ಲ ಅಲ್ವಾ ಆಂಟಿ? ಅದು ಮಷಿನ್ ಶಾಪ್, ಆ ಕಡೆ ಮಷಿನ್ ಶಾಪ್ ಬ್ಲಾಗ್ ಕಾಣಿಸ್ತಿದೆ ನೋಡಿ. ಅವ್ರು ಪದ್ಮಾಂಟಿ ಅವ್ರು ತೋರಿಸ್ತಾ ಇದ್ದಾರೆ. ಹೋಗೋಕ್ಕಾಗಿಲ್ಲ, ಅಲ್ಲಿಗೆ ಟೈಮ್ ಆಗಿದೆ ಅಂದ್ಬಿಟ್ಟು ಹೊರಟ್ಬಿಟ್ವಿ. ನೋಡಿ ಎದ್ದಿದ್ದಾಳೆ, ಆಟ ಆಡ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ. ಚಿನ್ನಿಲ್ಲಿ ರಶ್ಮಿತಾ ಯಾರಂಗೆ ನಿನಗೆ ಸೇಮ್? ನಾನು ಹಂಗಿದ್ದಾಳ ಕರೆಕ್ಟಾಗಿ ನೋಡಿ. ಸೇಮ್ ಅಲ್ಲ, ಕಪ್ಪಿನ ಸಿಬಳೆಗೆ. ಹಾಯ್ ಹೇಳು ಚಿನ್ನ. ಅಳ್ತಿದ್ಲ? ಅಳಲ್ಲ ಅವಳು. ಹೆಂಗಿದ್ದಾಳೆ ಆಂಟಿ? ಸೂಪರ್. ಬನ್ನಿ ಆಂಟಿ ಒಂದ್ಸಲ ಮನೆಗೆ. ಬರ್ತೀನಿ ಯಾವಾಗಾದ್ರೂ. ಅರ್ಜುನ್ಗುಡ್ಗೆ ಕರೋನಾ ಎಲ್ಲ ಮಗಲಿ ಸುಮ್ಮನೆ ಇವರೇ ನಮಗೆ ಸಪೋರ್ಟಿವ್ ಆಂಟಿ ನಮ್ಮ ಕಾಲೇಜಲ್ಲಿ, ನಮ್ಮ ಮೆಕ್ಯಾನಿಕಲಲ್ಲಿ ಇವರು. ಓಕೆ ಗಾಯ್ಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಆಯಿತು. ಆನ್ ದ ವೇ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ. ಭರತ್ ಅವ್ರಿಗೆ ಹೊಟ್ಟೆ ಹಶ್ವಾಗ್ತಿದೆಯಂತೆ. ಸೊ ಹಾಗೆ ಲಂಚ್ ಮಾಡ್ಕೊಂಡು ಹೊರಡ್ತೀವಿ. ಪದ್ಮಂಟಿಗೆ ಬಾ ಹೇಳಿ ಹೊರಡ್ತಾ ಇದ್ದೀವಿ. ಓಕೆ, ನಾವಿಲ್ಲೇ ಕಾಮತ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಮಧ್ಯಾಹ್ನ ಟೈಮ್ ರೋಟೀಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲೇ ಲಂಚ್ ಮಾಡ್ಕೊಂಡು ಹೊರಡೋಣ ಅಂತ ನೋಡ್ಬೋದು ನೀವು. ಇಲ್ಲಿ ಲಂಚ್ ಮಾಡ್ಕೊಂಡು ಹೊರಡ್ತೀವಿ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಏನಾದರೂ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಥರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.